1898 ಇಸ್ವಿಯಲ್ಲಿ ಸಂತ ಅಂತೋನಿ ಆಶ್ರಮವು ಮಿಲಾಗ್ರಿಸ್ ಚರ್ಚಿನಲ್ಲಿ ಪ್ರಾರಂಭವಾಯಿತು. ತದನಂತರ ನಮ್ಮ ನಿರಾಶ್ರಿತರು ಆದಷ್ಟು ಜನರು ಹೆಚ್ಚಾದ ಕಾರಣ ಅಲ್ಲಿ ಸ್ಥಳಾವಕಾಶ ಸಿಗಲಿಲ್ಲ. ಆದ ಕಾರಣ ಅಲ್ಲಿಂದ ನಾವು ಈ ಜಪ್ಪು ಇಲ್ಲಿ ಸಂಸ್ಥೆಗೆ ಸ್ಥಳಾಂತರಿಸಿದೆವು. ಈಗ ಸರಿಸುಮಾರು 305 ಜನರು ಈ ಸಂಸ್ಥೆಯಲ್ಲಿ ನಿರಾಶ್ರಿತರಿದ್ದಾರೆ. ಹಾಗೂ ಸುಮಾರು ಬಡ ವಿದ್ಯಾರ್ಥಿಗಳು ಒಂದು 35 ಜನ ವಿದ್ಯಾರ್ಥಿಗಳಿದ್ದಾರೆ. ಮತ್ತು ಇಲ್ಲಿ ಸುಮಾರು ನರ್ಸಸ್ಗಳು ಮತ್ತು ಡಾಕ್ಟರ್ಗಳು ಹೀಗೆ ಒಟ್ಟಿಗೆ 375 ಜನ ಈ ಸಂಸ್ಥೆಯಲ್ಲಿ ಪ್ರಸ್ತುತವಾಗಿ ಇದ್ದಾರೆ. ಪ್ರತಿದಿನ ಇವರನ್ನು ನೋಡಲಿಕ್ಕೆ ಡಾಕ್ಟರ್ಸ್ಗಳಿದ್ದಾರೆ, ನರ್ಸಸ್ಗಳಿದ್ದಾರೆ. ಹಾಗೂ ಪ್ರತಿ ಫಾದರ್ ಮುಲ್ಲರ್ಸ್ ಆಸ್ಪತ್ರೆ ಮತ್ತು ವೆನ್ಲಾಕ್ ಆಸ್ಪತ್ರೆಯಲ್ಲಿ ನಾವು MOV ಮಾಡಿಕೊಂಡಿದ್ದೇವೆ. ಇದರಿಂದಾಗಿ ನಾವು ಈ ಸಂಸ್ಥೆಯನ್ನು ನಡೆಸಲಿಕ್ಕೆ ನಮಗೆ ಸಾಧ್ಯವಾಗಿದೆ. ಈ ಸಂಸ್ಥೆಗೆ ಪ್ರೇರಣೆ ಏನೆಂದರೆ ಯೇಸು ಕ್ರಿಸ್ತರು ಅವರು ಅವರ ಶಿಷ್ಯರ ಪಾದವನ್ನು ತೊಳೆದು ನೀವು ಕೂಡ ನಾನು ಮಾಡಿದ ಹಾಗೆ ನೀವು ಕೂಡ ಮಾಡಬೇಕು ಅಂದೇ ಒಂದು ಉಪದೇಶವನ್ನು ಕೊಟ್ಟಿರುತ್ತಾರೆ. ಈ ಉಪದೇಶ ಪ್ರಕಾರ ನಾವು ಇದರ ಪ್ರೇರಣೆಯನ್ನು ತಗೊಂಡು ಈಗ ನಮ್ಮ ಬಡವರ ಸೇವೆಯನ್ನು ಮಾಡಿ ಯೇಸು ಕ್ರಿಸ್ತರ ಸಂದೇಶವನ್ನು ಈ ರೀತಿಯಾಗಿ ನಾವು ಪ್ರಸಾರ ಮಾಡುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಇಂದು ನಾವು ಈ ವಾರ್ಷಿಕ ಹಬ್ಬವನ್ನು ಆಚರಿಸಿದ್ದೇವೆ. ಪ್ರತಿ ವರ್ಷ ಜೂನ್ 13ಕ್ಕೆ ನಮ್ಮ ವಾರ್ಷಿಕ ಹಬ್ಬ ಹಾಗೂ ಫೆಬ್ರವರಿ 15ಕ್ಕೆ ನಮ್ಮದು ಇನ್ನೊಂದು ಹಬ್ಬ ಕೂಡ ನಾವು ಆಚರಿಸುತ್ತಿದ್ದೇವೆ. ಈ ವಾರ್ಷಿಕ ಹಬ್ಬಕ್ಕೆ ಇಂದಿನ ಸಂದೇಶವೇನೆಂದರೆ, ಒಮ್ಮೆ ಯೇಸು ಕ್ರಿಸ್ತರ ಶಿಷ್ಯರು ಅವರು ಪ್ರಭು ಯೇಸುವನ್ನು ಕೇಳಿದರು, ಸ್ವಾಮಿ ನಮಗೂ ಕೂಡ ಪ್ರಾರ್ಥನೆಯನ್ನು ಮಾಡಲು ಕಲಿಸಿ. ಅದೇ ಪ್ರಕಾರ ಯೇಸು ಸ್ವಾಮಿ ನಮಗೆ ಒಂದು ಪ್ರಾರ್ಥನೆ ಮಾಡಲಿಕ್ಕೆ ಕಲಿಸಿದ್ದಾರೆ. ಆ ಪ್ರಾರ್ಥನೆಯೇ ನಾವು ಪ್ರತಿದಿನ ಹೇಳುವುದು ಆರ್ ಫಾದರ್ ಇನ್ ಹೆವೆನ್ ಅಂದರೆ ಒಂದು ಪ್ರಾರ್ಥನೆ ಮಾಡ್ತೇವೆ. ನಾವು ಪರಲೋಕದಲ್ಲಿರುವ ತಂದೆ ಎಂಬ ಪ್ರಾರ್ಥನೆಯನ್ನು ನಾವು ಪ್ರತಿದಿನ ಹೇಳ್ತೇವೆ. ಆ ಪ್ರಾರ್ಥನೆಯನ್ನು ದೇವರು ನಮಗೆ ಯೇಸು ಕ್ರಿಸ್ತ ನಮಗೆ ಹೇಳಿಕೊಟ್ಟಿರುತ್ತಾರೆ. ಈ ಸಂದೇಶವನ್ನು ಸಾರಲು ನಮಗೆ ಪ್ರತಿದಿನ ನಮಗೆ ದೇವರ ಅಗತ್ಯವಿದೆ. ನಾವು ಪ್ರತಿದಿನ ನಾವು ಪ್ರಾರ್ಥನೆ ಮಾಡಬೇಕು ಎಂಬ ವಿಚಾರವನ್ನು ನಮ್ಮ ಭಕ್ತರಿಗೆ ಮನದಟ್ಟಾಗಿ ಮಾಡಲು ಈ ಕಾರ್ಯಕ್ರಮವನ್ನು ಈ ಹಬ್ಬವನ್ನು ನಾವು ಪ್ರತ್ಯೇಕವಾಗಿ ಸಂದೇಶವನ್ನು ನಾವು ತಗೊಂಡಿದ್ದೇವೆ. ಇಲ್ಲಿ ಪ್ರತಿದಿನ ಹಲವಾರು ಅಂದರೆ ನೂರಾರು ಜನರು ಭಕ್ತಾದಿಗಳು ಬಂದು ಕೇಳುವುದೇನೆಂದರೆ, ಸ್ವಾಮಿ ನಮಗೋಸ್ಕರ ಪ್ರಾರ್ಥನೆ ಮಾಡಿ, ನಮಗೋಸ್ಕರ ನಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಿ, ನಮ್ಮ ಮನೆಯಲ್ಲಿ ರೋಗಸ್ಥರಿದ್ದಾರೆ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ. ಆದ ಕಾರಣ ಈ ಸಂಸ್ಥೆಯಲ್ಲಿ 3 ಸಾರಿ ನಾವು ಪ್ರತ್ಯೇಕವಾಗಿ ಪ್ರಾರ್ಥನೆ ಮಾಡ್ತೇವೆ. ಬೆಳಿಗ್ಗೆ ಪೂಜೆ ಸಮಯದಲ್ಲಿ, ಮಧ್ಯಾಹ್ನ ನಾವು ಜಪಮಾಲೆ ಪ್ರೇಯರ್ ಮಾಡಿ, ಮತ್ತು ಸಾಯಂಕಾಲ ಕೂಡ ಜಪಮಾಲೆ ಪ್ರೇಯರ್ ಮಾಡಿ, ಈ 3 ಸಾರಿ ನಾವು ಪ್ರೇಯರ್ ಮಾಡ್ತಾಯಿದ್ದೇವೆ. ಈ ಪ್ರೇಯರನ್ನು ಮಾಡುವುದು ನಮ್ಮ ಈ ಜನರ ಒಳಿತಿಗಾಗಿ, ನಮ್ಮ ನೆರೆಕರೆಯ ಜನರಿಗಾಗಿ, ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಬಾಳಬೇಕು, ಅನ್ಯೋನ್ಯತೆಯಿಂದ ಬಾಳಬೇಕು. ಹಾಗೂ ನಮ್ಮ ಮೇಲೆ ನಾವು ಅನ್ಯೋನ್ಯತೆಯಿಂದ ಬಾಳಬೇಕು ಒಂದು ಉದ್ದೇಶದಿಂದ ನಾವು ಈ ಪ್ರೇಯರನ್ನು ಪ್ರತಿ ಸಾರಿ ಮಾಡ್ತಾ ಇದ್ದೇವೆ. शांती तुमचे सोबे आसो. चढावत लोकांनी
आपल्या गरजेत वेचें सान आंतोनी लागीं वस्तू भायर पडलेल्या वेळार प्रसोजोवचो टायम येत आसतना एक बरी सैरीक मेळच्या खातीर आपल्या शिकपांत उत्तीर्ण जावचे खातीर एक विजा मेळच्या खातीर अशें सबार गजांनी ल्हान आनी व्हड गजांनी आमी पावचें सांत आंतोनीच्या पांयां तळा. सांत आंतोनी दिसाय की एक आदर्श व्यक्ती जावन आसलो. ताचें बोधन कितें आसा दिसाय की काळजान पावचें तसलें. सबार लोक ताका आयकल्लो, ताचें बोधन आयकल्लो तो आपली जिणी बदलता, नवी जिणी सुरू करता. मोगाच्या भावांनो आनी भयणींनो, ह्या प्रख्यात विशेष संताच्या संभ्रमाक आमी हांगासर पावल्या. हो आसरो सांत आंतोनीचो आसरो कितलेशा दुबळ्या लोकांक, निर्गतिकांक हो निजायकी आसरो जावन आसा. आपल्या जिणेंत कोणूच ना म्हणल्या संदर्भात ती पावत आसतना तांकां एक आसरो आसा, तांकां एक घर आसा, तांकां भद्रती आसा, तांच्या जिवनाक अर्थ आसा म्हूण सांगून दिल्लें ह्या आश्र्यान. ह्या आश्र्याचो आज आमी ताच्या पात्रोनाचो आमी संभ्रम करता आसतना देवाक आमी अर्घ दिवंक जाय. असल्या सांता मुखांत्र, सबार दानी मुखांत्र ताणें ह्या आश्र्यांत आसलेल्या आनी आसलेल्या सर्वांक जिवनाक एक अर्थ दिला. आज हांगासर वावर करच्या ह्या भावां खातीर, हांगा सेवा दिवन आसलेल्या सिबंदी वर्गा खातीर आमी देवाक अर्घ दिवंक जाय. तो पराधीन जाला त्या राती ताणें उंडो घेतलो, तुका दिन वचून तो मोडलो, तो आपल्या शिसांक दिलो आनी म्हळें, हो तुमी समेस्त घेयात आनी खायात, ही म्हजी कूड तुमचे बसून समर्पूंची. तेच परी जेवण जातच ताणें आपल्या हातांनी कास घेतली, तुका नव्यान दिन वचलो, ती आपल्या शिसांक दिली आनी म्हळें, तुमी समेस्त घेयात आनी हांतले पियेयात, ही म्हज्या रक्ताची कास, नव्या आनी सशणीक कराराचें हें रगत, पातकांचें बक्षणें मेळटात तुमचे बसून आनी समेस्त मनशां बसून तें वारवतलें. हें म्हज्या उडासाक करात. त्यास जेजू वरवीं, त्यास जेजू संगता, त्यास जेजू होताय, पवित्र आत्म्याच्या एकपणान सर्वोद्वेदार भापा सर्वंदन आनी वैभव तुका